ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಇಂದು ಸಂಡೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆದ ಕಾರಣ ಸಂಡೂರಿನ ನಿವಾಸಿಯಾದ ಇಮಾಮ್ ಪಾಷಾ ಅವರು ಕೆನರಾ ಬ್ಯಾಂಕ್ನಲ್ಲಿ ಸರಿಸುಮಾರು 30 ವರ್ಷ ಅಕೌಂಟ್ ಹೋಲ್ಡರ್ ಆಗಿದ್ದು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ. ಆದರೆ ಈಗ ಸುಮಾರು 2.5 ಲಕ್ಷ ಹಣ ನನ್ನ ಅಕೌಂಟಿಂದ ಹ್ಯಾಕ್ ಆಗಿದೆ ಎಂದು ಮಾಧ್ಯಮದ ಮೂಲಕ ಸಂತಾಪ ವ್ಯಕ್ತಪಡಿಸಿದರು. ಇದರಿಂದ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಿ, ಯಾವುದೇ ಮೆಸೇಜ್ಗಳು, ಯಾವುದೇ ಲಿಂಕ್ಗಳು ದಯಮಾಡಿ ಬಳಸಬೇಡಿ ಎಂದು ಜನರಲ್ಲಿ ವಿನಂತಿ ಮಾಡಿಕೊಂಡರು. ಇದೊಂದು ಸೈಬರ್ ಕ್ರೈಮ್ ಆಗಿರುವುದರಿಂದ ಕಂಪ್ಲೀಟ್ ಸಹ ಮಾಡಿದ್ದೇವೆ ಮಾಧ್ಯಮದ ಮೂಲಕ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. ನಾನೇ ಕರೆದಿರೋದು ಪತ್ರಿಕಾಗೋಷ್ಠಿ. ಕೆನರಾ ಬ್ಯಾಂಕ್ನಲ್ಲಿ ನನ್ನ ಅಕೌಂಟ್ನಾಗ 2.5 ಲಕ್ಷ ರೂಪಾಯಿ ಹ್ಯಾಕ್ ಆಗಿದೆ. ಅದಕ್ಕಾಗಿ ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಯಾವ ಊರಿನಲ್ಲಿ ದುಡ್ಡು ಹ್ಯಾಕ್ ಆಗಿದೆ, ಎಷ್ಟು ಲಕ್ಷ ಹೋಗಿದೆ, ಹೆಂಗೆ ಹೋಯಿತು? ಸಂಡೂರು ಬ್ರಾಂಚ್ ಕೆನರಾ ಬ್ಯಾಂಕ್ನಲ್ಲಿ 2,32,500 ರೂಪಾಯಿ 23ನೇ ತಾರೀಕು ರಾತ್ರಿ 11:00 ನಾನು ಮಲಿಕೊಂಡಂಥ ಸಮಯದಲ್ಲಿ ಹ್ಯಾಕ್ ಮಾಡಿಕೊಂಡು ನನ್ನ ಅಕೌಂಟ್ನಲ್ಲಿ 6 ಸಾರಿ ದುಡ್ಡು ತಗೊಂಡಿದ್ದಾರೆ. ಅವರು ನೀವು ಲಿಂಕ್ ಏನಾದರೂ KVC ಏನಾದರೂ ಲಿಂಕ್ ಏನಾದರೂ ಕೊಟ್ಟಿದ್ರಾ? ಇಲ್ಲ. ಕೊಡಲಾರ್ದವ್ರು ನೀವು ಏನೋ ಆಧಾರ್ ಕಾರ್ಡ್ ಏನಾದರೂ ಕೇಳಿದ್ರಾ? ಇಲ್ಲ. ನಿಮ್ಮ ದೂರವಾಣಿ ಕರೆ ಆಗ್ತಿದ್ರಾ? ಇಲ್ಲ. ಎಲ್ಲ ಇದ್ದಾಗ ದುಡ್ಡು ಹೇಗೆ ಹೋಗ್ತಿದೆ? ಅದು ಹ್ಯಾಕ್ ಮಾಡಿ ತೊಗೊಂಡಿದ್ದಾರೆ ಅಂತಂದೇಳಿ ಹೇಳ್ತಿದ್ದಾರೆ ಬ್ಯಾಂಕಿಗೆ ಹೋಗ್ತೇವೆ. ಬ್ಯಾಂಕ್ ಮ್ಯಾನೇಜರ್ ಹೌದು. ಬ್ಯಾಂಕಿಗೆ 24ನೇ ತಾರೀಕು ಬೆಳಗ್ಗೆ ಹೋದು 23ನೇ ತಾರೀಕಿಗೆ ಆದಮೇಲೆ 24ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಹೋಗಿ ನಾವು ಈ ಥರ ಎಲ್ಲ ಆಗೈತೆ ಅಂತ ತಿಳಿಸಿದ್ವಿ. ಅದು ನಿಮ್ಮದು ಮೊಬೈಲ್ ಹ್ಯಾಕ್ ಮಾಡಿ ತೊಗೊಂಡಿದ್ದಾರೆ, ನಿಮಗೆ ಅದು ಬ್ಯಾಂಕಿಂದು ಸಂಬಂಧ ಇಲ್ಲ, ನಾವು ಹೊಣೆಗಾರರಲ್ಲ ಅಂತ ಬ್ಯಾಂಕಿಗೆ ಹೇಳ್ತಾರೆ. ಹಾಗಾದರೆ ಸಾರ್ವಜನಿಕರು ಯಾವುದೇ ಬ್ಯಾಂಕ್ನಲ್ಲಿ ಜಾಗೃತರಾಗಬೇಕಂತಂದರೆ ಯಾವ ರೀತಿ ಜಾಗೃತ? ಇವಾಗ ಸಾರ್ವಜನಿಕರು ಬ್ಯಾಂಕ್ನಾಗ ದುಡ್ಡಿಟ್ಟಾಗಿ ಈಗ ಆಗ್ತಕ್ಕಂತಂದು ಹೇಳಿದರೆ ಮೊಬೈಲಿಂದು ಯಾವುದನ್ನ ರೇಷನ್ ಕಾರ್ಡಿಂದಾಗಲಿ, KEBದು, ಪ್ರಧಾನಮಂತ್ರಿದು, ಮುಖ್ಯಮಂತ್ರಿದು ರೋಜ್ಗಾರ್ ಯೋಜನೆ ಅಂತ ಬಂದಾಗ ಕ್ಲಿಕ್ ಮಾಡಿರಿ ಅಂತಂದು ಹೇಳಿದರೆ ಕ್ಲಿಕ್ ಮಾಡಬಾರ್ದು. ಅದು ನಮಗೆ ಗೊತ್ತಾಗೋದಿಲ್ಲ, ಏನಿಲ್ಲ, ನಮಗೆ ಗೊತ್ತೇ ಇಲ್ದಂಗೆ ನಾವು ಮಾಡಿರ್ತೀವಿ. ಇವ್ರು ಈ ಥರ ದುಡ್ಡು ತಗೊಂಡ್ಬಿಡ್ತಾರೆ. ಬ್ಯಾಂಕ್ನಲ್ಲಿ ನಮಗೆ ಸಂಬಂಧ ಇಲ್ಲ ಅಂತಾರೆ. ನಾವು ಇಟ್ಟಿದ್ದ 2.5-3 ಲಕ್ಷ ರೂಪಾಯಿ ಈ ಥರ ಆಗಿ ಹೋಗ್ಬಿಟ್ರೆ ಭಾಳ ತ್ರಾಸ ಆಗ್ತದೆ ನಮಗೆ ಈ ಒಂದು 60 ವರ್ಷ ಏಜಿಗೆ. ಈಗ ನೀವು 2.5-3 ಲಕ್ಷ ರೂಪಾಯಿ ದುಡ್ಡು ಹೋಗಬೇಕಂತಂದರೆ ಯಾವ ಉದ್ದೇಶಕ್ಕೋಸ್ಕರ ನೀವು ದುಡ್ಡನ್ನು ಇಟ್ಟಿದ್ವಿ, ಯಾವ ಇದಕ್ಕೋಸ್ಕರ ಬಳಕೆ ಮಾಡಬೇಕು ಅಂತಂದರೆ ಅದು ಈ ಥರ ಆದಾಗ ನೀವು ಸಾರ್ವಜನಿಕರಿಗೆ ಏನು ತಿಳಿಪಡಿಸ್ತೀವಿ? ಇವಾಗ ಅದು ದುಡ್ಡು 2.5 ಲಕ್ಷ ಇಟ್ಟಿದ್ದು ನನ್ನ ಮಗಳು ಇದ್ದಾಳೆ. ಲಾಸ್ಟ್ ಟೈಮ್ 4 ಜನ ಹೆಣ್ಮಕ್ಳು, ನನಗೆ 3 ಮದುವೆ ಮಾಡಿದ್ದೀನಿ. 4ನೇ ಮದುವೆ ಮಾಡ್ಬೇಕಂತಂದು ಹೇಳಿದ್ರೆ ಬ್ಯಾಂಕ್ನಾಗ ದುಡ್ಡು ಇಟ್ಕೊಂಡು ಲೇವಾದೇವಿ ಮಾಡ್ಕೊಂತ ಹೋಗೋಣಂತ ಇಟ್ಟಿದ್ವಿ. 35 ವರ್ಷದಿಂದ ಅಕೌಂಟ್ನಾಗ ಐತು ಅಲ್ಲಿ ಕೆನರಾ ಬ್ಯಾಂಕ್ನಾಗ. ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ವಿ. ಈಗ ನೀವು ಸೈಬರ್ಗೆ ಗಮನ ಸೆಳೆದಾರ? ಸೈಬರ್ ಕ್ರೈಮ್ ಬ್ರಾಂಚಿಗೆ 24ನೇ ತಾರೀಕಿಗೆ ರಿಪೋರ್ಟ್ ಮಾಡಿವಿ. ಮತ್ತು ಎರಡನೇ ಸಾರಿ ಹೋದಾಗ ಕೂಡ 2ನೇ ತಾರೀಕಿಗೆ ಹೋಗಿ ಮತ್ತೆ ಸೈಬರ್ ಕ್ರೈಮ್ ಬ್ರಾಂಚಿಗೆ ರಿಪೋರ್ಟ್ ಮಾಡಿದ್ದೀವಿ. ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ಯಾವ ಸೈಬರ್ ಬೆಂಗಳೂರು ಕೊಟ್ಟಿದ್ದೀವಿ, ಕಾಪಿ ಇದೆ. ಈಗ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಬಯಸ್ತಾರೆ ನೀವು? ಸಾರ್ವಜನಿಕರು ಈ ಥರ ದುಡ್ಡುಗಳು ಮದುವೆಗೆ ಎಲ್ಲ ಇಟ್ಕೊಂಡಿದ್ರೆ ಬ್ಯಾಂಕ್ನಾಗ ಐತೈತೆ ಅಂತ ನಾವು ಬ್ಯಾಂಕಿಗೆ ಇಟ್ಬಿಟ್ಟನಪ್ಪ ಅಂದರೆ ಯಾವುದೋ ಒಂದು KYC ಒತ್ತಿದ್ರೆ ಓತು, ಅದು ಓತು ಅಂತಂದು ಹೇಳ್ತಾರೆ. ಈ KYC ಅವತ್ತದು ಮೊಬೈಲಿಗೆ ಏನಾನ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿದರೆ ಮುಂದೆ ಜೀವನದಾಗ ಕಷ್ಟ ಆಗ್ತದೆ. 1 ರೂಪಾಯಿ ದುಡಿಯೋದು ಕಷ್ಟ. ಈಗ 2.5-3 ಲಕ್ಷ ರೂಪಾಯಿ ಹೋಗ್ಬಿಟ್ರೆ ನಮ್ಮಂತರಿಗೆ ಭಾಳ ತ್ರಾಸ ಆಗ್ತದೆ. ಹೌದು, ನನ್ನ ಮಗಳು ಸಣ್ಣ ಮಗಳು ಡಿಪ್ಲೊಮಾ ಆಗೈತೆ. ಆ ಅಮ್ಮನ ಮದುವೆ ಮಾಡೋಣ ಅಂತಂದೇಳಿ ಜೋಡಿಸಿಟ್ಕೊಂಡಿದ್ದೆ. ಬ್ಯಾಂಕಿನ ಮ್ಯಾನೇಜರ್ ಏನಾದರೂ ಕ್ರಮ ತಗೊಳ್ತೀವಿ ಅಂತಂದ್ರೆ ಬ್ಯಾಂಕಿಗೆ ಹೋಗಿ ಎಲ್ಲ ಡೀಟೇಲ್ ಕೇಳಿದ್ವಿ. ಅವರು ಏನಿಲ್ಲ, ನಮಗೆ ಬ್ಯಾಂಕಿಂದಕ್ಕೆ ನಮಗೆ ಸಂಬಂಧನೇ ಇಲ್ಲ, ನಾವು ಹೊಣೆಗಾರರಲ್ಲ ಅಂತಂದು ಹೇಳಿದ್ವಿ. ಯಾಕಾಗಿದೆ, ಯಾವ ರಾಜ್ಯದ ಮಾಹಿತಿ ಕೊಟ್ಟಿದ್ದಾರೆ? ಬ್ಯಾಂಕ್ನವರು ಅದೆಲ್ಲ ಸ್ಟೇಟ್ಮೆಂಟ್ ತೆಗೆದು ಹರಿಯಾಣ, ಬಾಂಬೆ, ಇಂಡಸ್ಲ್ಯಾಂಡ್ ಬ್ಯಾಂಕ್ನವರು ತಗೊಂಡಿದ್ದಾರೆ ಅಂತಂದು ಹೇಳಿದ್ರು. ಇಂಡಸ್ಲ್ಯಾಂಡ್ ಬ್ಯಾಂಕ್ ಅಂತಂದರೆ ಅದು ಏನಾದರೂ ಲೋನ್ ಲೋನ್ ಇಲ್ಲ.
ಇಂಡಸ್ಟ್ರಿಯಲ್ ಬ್ಯಾಂಕ್ ಅನ್ನೋದು ಬ್ಯಾಂಕ್ ಇದೆ ಪ್ರೈವೇಟ್ ಲಿಮಿಟೆಡ್ ಅದು. ಅದು ಹರಿಯಾಣದಂತ ಹೇಳಿದರು, ಹರಿಯಾಣ ಇಂಡಸ್ಟ್ರಿಯಲ್ ಬ್ಯಾಂಕ್ ಅಂತ ಹೇಳಿದರು. ಸೈಬರ್ ಕ್ರೈಮ್ನವರು ಸೈಬರ್ ಕ್ರೈಮ್ನವ್ರು ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ಹುಡುಕ್ತೀವಿ, ನಿಮಗೆ ಆದಷ್ಟು ಅನುಕೂಲ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಬಳ್ಳಾರಿ ಸೈಬರ್ ಬ್ರಾಂಚಿಗೆ ಹೋಗಿ ಇದು ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಟೆ, ಅವರು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರು. ಮೇಡಮ್, ನಾವು ಭಾಳ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಅನುಕೂಲ ಮಾಡಿ ನಿಮ್ಗೆ ಇದು ಮಾಡಿಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಕೆನರಾ ಬ್ಯಾಂಕ್ನಾಗೆ ನಮ್ಮ ಸಂಡೂರು ನಾನು ಇರೋ ಬ್ಯಾಂಕ್ನಾಗೆ ಕೆನರಾ ಬ್ಯಾಂಕಿಂದು 4-5 ಆಗ ಇಂಥವೇ ಕೇಸ್. ಇವತ್ತು ಬೆಳಿಗ್ಗೆ ಒಬ್ಬರದು 1,300 ರೂಪಾಯಿ ಯಾಕೆ ಮಾಡಿ ತಗೊಂಬಿಟ್ಟಾರಂತೆ. ಅವರು ಬಂದಿದ್ದರು ಬ್ಯಾಂಕಿಗೆ, ಈಗ ಅವರು ನಾವು ಮಾತಾಡ್ಕೊಂಡು ಬಂದಿದ್ವಿ. ಇಂಥವೆಲ್ಲ ಸ್ಟೇಟ್ಮೆಂಟ್ಗಳು ಆಗ್ಯಾವಂತ ಬರ್ತಾಯಿದೆ ಅವಾಗ ಕೆನರಾ ಬ್ಯಾಂಕಿಂದ ಒಂದೇ ಬರ್ತಾ ಇರೋದು, ಬೇರೆ ಬ್ಯಾಂಕಿಂದ ಯಾವ ನಾನು ಕೇಳಿಲ್ಲ. ಸಾರ್ವಜನಿಕರು ಬಡವರು ಇಟ್ಟಿರ್ತಾರೆ, ಬ್ಯಾಂಕ್ನಾಗ ಇಡೋದು ಸೇಫ್ಟಿನೋ ಅಥವಾ ಮನೇಲಿ ಇಟ್ಕೊಳ್ಳೋದು ಸೇಫ್ಟಿನೋ? ಮನೆಗೆ ಇಟ್ಕೊಳ್ಳೋದೇ ಸೇಫ್ಟಿ ಈಗಿನ ಕಾಲದಾಗ. ಬ್ಯಾಂಕ್ ಅಂತ ಬ್ಯಾಂಕ್ನಾಗ ಇಟ್ಟರೆ ಬ್ಯಾಂಕ್ನಾಗೆ ಕಳ್ತನ ಆಗ್ಬಿಟ್ನಪ್ಪ ಅಂದ್ರೆ ನಾವು ಯಾರಿಗೆ ಕೇಳ್ಬೇಕು ಹೋಗಿ? ಬ್ಯಾಂಕ್ನವ್ರಿಗೆ ಕೇಳಿದರೆ ಬ್ಯಾಂಕ್ ಮ್ಯಾನೇಜರ್ ನಮಗೆ ಸಂಬಂಧ ಇಲ್ಲದೆ ಅಂತಾರೆ, ಈಸಿ ಹೇಳ್ಬಿಡ್ತಾರೆ. ನಾವು ಸೈಬರ್ ಕ್ರೈಮು ಅದು ಇದು ಅಂತೀವಿ, ನಮ್ಗೆ ಗೊತ್ತೇ ಆಗೋದಿಲ್ಲ. ಕಳ್ಕೊಂಡ್ಮೇಲೆ ನಾವೇ ಕಳ್ಳರಾಗ್ಬಿಡ್ತೀವಿ. ಇದಕ್ಕೆ ಬ್ಯಾಂಕಿಗೆ ಹೋಗಲೇಬಾರ್ದು. ನನಗೆ ತಿಳಿದ ಪ್ರಕಾರ ನಾವು ಎಷ್ಟು ಬಡವರಿದ್ದೀವಿ ಏನಿದೀವಲ್ಲ, ಮನೆಗೆ ಇಟ್ಕೊಂಡ್ಬಿಡ್ಬೇಕೆಲ್ಲ. ನಾವು ಗಿಡಿಗೆ ಮಾಡ್ಕೊಂಡು ಬ್ಯಾಂಕ್ನಾಗ ಇಡಬಾರ್ದು. ಬ್ಯಾಂಕೇ ಮೋಸ ಐತಿ ಇವತ್ತು, ಫುಲ್ಲು ಮೋಸ ಅಂದರೆ ಬ್ಯಾಂಕೇ. ನಾವು ಬ್ಯಾಂಕ್ನಾಗ ಇರ್ತಾರೆ ಸೇಫ್ಟಿ ಅಂತೀವಿ, ಅದೆಲ್ಲ ಸುಳ್ಳು. ಈಗ ನೀವು ಎಷ್ಟು ವರ್ಷದಿಂದ ಬ್ಯಾಂಕ್ನಾಗೆ ವ್ಯವಹಾರ ನಡೆಸ್ತೀರಿ? ಬ್ಯಾಂಕ್ನಾಗ ನಾನು ಇದು ಕೆನರಾ ಬ್ಯಾಂಕಿಗೆ 35 ವರ್ಷದಿಂದ ನಡೆಸಕತ್ತೀನಿ. ಹಿಂಗೆ ಯಾವಾಗಾದ್ರೂ ಆಗಿತ್ತಾ? ಯಾವಾಗ ಆಗಿಲ್ಲ, ಇದೇ ಫಸ್ಟ್ ಟೈಮ್. ನಿಮ್ಮ ಜೊತೆಗಿರೋದು ಯಾರ್ದು ಏನೋ ಹಂಗಾಗಿಲ್ಲ? ಆಗಿಲ್ಲ. ಇದೇ ಮೊದಲ ಬಾರಿ? ಇದೇ ಮೊದಲನೇ ಬಾರಿ.